ಅನ್ನವನ್ನು ಕೊಡುವೆ ತಾಯಿ. ಕೊಡು ತಾಯಿ ಕೊಡು. ನಾನು ಬೇಡಿದ ತಕ್ಷಣದಲ್ಲಿ ತಾಯಿಯ ಪಾದೆಯಲ್ಲಿ ನನಗೆ ಅನ್ನವನ್ನು ಕೊಟ್ಟು ಹಸಿವನ್ನು ನೀಡುವುದರಿಂದ ನಿನ್ನ ಸಂತಾನ ಶ್ರೇಯಸ್ಸಾಗಿ ಬದುಕಲಿ ತಾಯಿ. ಹಾಗೆ ನಾನೇ ಅನಾಥಳಾಗಿ ಬಾಳುತ್ತೇನೆ. ನಮಗೆ ನಮಸ್ಕರಿಸಬೇಡಿ, ತಾವಿನ ಆಶೀರ್ವದಿಸಬೇಕು. ಆಗಲಿ ತಾಯಿ, ನಾನಿನ್ನೂ ಹೋಗಿ ಬರುತ್ತೇನೆ. ನಿನ್ನ ನೋಡ್ರೆ ಸೀಳಿದ್ರೆ ಮೂರು ಅಳುದಂಗಿದೆ ಕೆಲಸ ಆ ಮೂರು ಕಾಸು ಹೆಂಗ್ಸತ್ರ ಅನ್ನ ಸೇರ್ತಿದ್ದಲ್ಲ ನಾಚೋದಿಲ್ಲ. ಯಾರು ಜಿದ್ದ ಮಾಡ್ಕೊಂಡಿದ್ರೆ ಆಗೋದಿಲ್ಲ ಸ್ವಾಮಿ. ನನ್ನ ಗ್ರಾಚಾರ ಫಲಕ್ಕೆ ಯಾರು ಕೂಲಿ ಕರೆಯುವಂತಿಲ್ಲ ಸ್ವಾಮಿ. ಹಾಗಾದ್ರೆ ನಮ್ಮನೆ ಇರ್ತೇನೆಯಾ? ಗಣಿಗಳೇ, ನೀವು ಹೊಟ್ಟೆ ತುಂಬ ಅನ್ನವನ್ನು ಕೊಡುವುದಾದ್ರೆ ನೀವು ಹೇಳಿದ ಕೆಲಸವನ್ನು ನನ್ನ ಸಿರಿತ ವಹಿಸಿ ಮಾಡುತ್ತೇನೆ ಗಣಿಗಳೇ. ನಮ್ಮ ತಂದೆ ಬಳಿ ಹತ್ರ ಹೋಗೋಣ. ಆಗಲೇ ನಡೆಯಿರಿ ಗಣಿಗಳೇ. ಮಾಡಿದ ವಾಕ್ಯದಂತೆ ನಡೆಯುತ್ತೇನೆ ಗಣಿಗಳೇ. ಇದಕ್ಕೆ ನಿಮ್ಮ ಸಮ್ಮತವೇನು ಗಣಿಗಳೇ? ಬರೀ ಬಾತಿಂದ ಏನು ಪ್ರಯೋಜನಪ್ಪ. ಹಾಗೆ ಒಂದು ಏನು ಬಾಂಡ್ ಬರ್ಕೊಟ್ರೆ ಒಪ್ಪೋದಪ್ಪ. ಗಣಿಗಳೇ, ಒಂದು ಕಾಲದ ಪಿಂಡನ್ನು ಕೊಡಿ ಗಣಿಗಳೇ. ಇದು ಬರವಣಿಗೆ ಸೈನ್ಯವನ್ನು ಸಹ ಬರೆದಿರು ತೆಗೆದುಕೊಳ್ಳಿ ಗಣಿಗಳೇ. ಅಯ್ಯ ಈ ಕಾಗ ನೋಡಯ್ಯ, ಅಲ್ಲೇ ಓದಿ ಹೇಳ ಮಗು. ಅಯ್ಯ ನಾನು ಮನೆಯಲ್ಲಿ ಕರ್ನಾಟಕ ಬಿಟ್ಟು ಬಂದೆ. ಸ್ವಲ್ಪ ಓದಿ ಹೇಳಯ್ಯ. ಕೊಡಪ್ಪ. ನಗರದ ರಾಮದಾಸರ ಮನೆಯಲ್ಲಿ ಆದಿ ಕಾಲ ಗೌರವನಾಗಿ ತೋಟವನ್ನು ಕಾಯುವೆ. ಆ ತೋಟದಲ್ಲಿ ಫಲಗಳ ಕಳ್ಳತನಾದ ಪಕ್ಷದಲ್ಲಿ ಆ ಚೋರ ಹಿಡಿದು ಅವರ ಹಸ್ತಗಳಲ್ಲೇ ಕತ್ತರಿಸಿಕೊಡುವೆ. ಆ ಚೋರ ಚಿಕ್ಕ ಪಕ್ಷದಲ್ಲಿ ನನ್ನ ಹಸ್ತಗಳಲ್ಲೇ ಕತ್ತರಿಸಿಕೊಡುವೆ. ಇದು ನನ್ನ ಸತ್ಯನಾರಾಯಣ ಸ್ವಾಮಿ ಪಾದ ಸಾಕ್ಷಾತ್. ಇದು ಬರವನ ಸೈನು ನನ್ನ ಪಾದ. ಏನು ಬರವಣಿಗೆ ಬರೋದಿಲ್ಲಪ್ಪ. ಇನ್ನೂ ಕಾಲೇಜ್ ಕಲಿಸ್ತೇವೆ. ಕಾಲೇಜ್ ಓದ್ಕೊ ಬರಪ್ಪ. ನನ್ನ ಏನು ಮಾಡಿವಲ್ಲಪ್ಪ ನೀನು. ಅಯ್ಯ ನೀನು ಮಡಿಗೆ ಮಾಡಿ ಕೊಟ್ಟೆ ನಾನು ಕ್ಲಾಸ್ ಅಂತ ಬಿಡಪ್ಪ. ಕಸ ಕೊಡ್ತೇನೆ. ಬೆಳೆ ನಾನು ಕಡಿಬೇಕು, ಒಂದಕ್ಕೆಲ್ಲ ಹಾಕ್ಬೇಕು. ಆಗಲೇ ಕೊಡಿ ಗಣಿಗಳೇ. ಪರಮಾತ್ಮ 7 ಗಂಟೆ ಕಾಣೋದಾಗ ನಮ್ದೆಯ ಬೆಲೆ ಸಂಜೆ ಕಡಿಬೇಕು, ಒಂದಕ್ಕೆ ಹಾಕ್ಬೇಕು. ಗಣಿಗಳೇ, ತುಂಬಾ ಹಸಿವಾಗುತ್ತಿರುವುದು. ಜಾಗ್ರತೆಗೆ ಅನ್ನವನ್ನು ತೆಗೆದುಕೊಂಡು ಬನ್ನಿ ಗಣಿಗಳೇ. ಪರಮಾತ್ಮ, ನನ್ನ ರಾಜ್ಯದಲ್ಲಿ ಪ್ರಜೆಗಳ ಮುಂದೆ ನಿಂತು ರಾಜ್ಯವನ್ನು ಪರಿಪಾಲಿಸುತ್ತಿದ್ದ ನಾನು ಈ ದಿವಸ ಈ ರಾಮದ್ವೈತರ ತೋಟವನ್ನು ಕಾಯುವಂತೆ ಮಾಡಿದೆಯಾ ನನ್ನಪ್ಪ? ಈ ತೋಟವನ್ನು ಓದಿಕೊಂಡು ಬರುತ್ತೇನೆ.
ಅಪ್ಪಣೆಯಂತೆ ತೋಟವನ್ನು ಒಂದು ಸಾರಿ ಬಳಸಿಕೊಂಡು ಬಂದಂತಾಯಿತು. ಇಷ್ಟು ಹೊತ್ತಾದರೂ ನನ್ನ ಗಣಿಗಳ ಅನ್ನವನ್ನು ತರಲೇ ಇಲ್ಲವಲ್ಲ. ಇರಲಿ, ಸೂರ್ಯನ ಕಿರಣದಿಂದ ನನ್ನ ದೇಹ ಒಣಗಿ ಸಂಕಟ ಪಡುತ್ತಿರುವುದು. ಸ್ವಲ್ಪ ಹೊತ್ತು ಈ ವೃಕ್ಷದ ಬುಡದಲ್ಲಿ ವಿಶ್ರಮಿಸಿಕೊಳ್ಳುತ್ತೇನೆ. ಈಗ ಹಂಗೋಗಿ ಹಿಂಗೆ ಸೇರ್ಬಿಟ್ಟಿದ್ಯಾ? ನೋಡೆ ಕರ್ಕ ಬಂದಿದ್ ನೋಡೆ ಕರ್ಕ ಬಂದೇನಾಯ್ತು? ಕತ್ತೆ ಮೇಯಿಸ್ಬೇಕು. ಕೊಟ್ಬಿಡೆ ಹೊಟ್ಟೆಲ್ ಮಾಡಿ ಮಕ್ಕಳು ಅದು ಮಾಡಿರ ಅದಕ್ಕೆ ಹೊಟ್ಟೆ ಅಂತ ಕೇಳಿ ನೋಡಿರೋ. ಆ ಕ್ವಾಣಲ್ಲಿ ಮುರುಕ್ಲು ರೊಟ್ಟಿ ಐತೆ, ತಿನ್ನಿಸ್ಕೊಂಡು ಕತ್ತೆ ಮೇಯಿಸಿ ಕರ್ಕೊಂಡು ಹೋಗು. ಬಾಯಿ ಪಾಪ ನಿಂದು ವಸ್ತು ಹುಡುಗ ಏನಪ್ಪ ಸಖತ್ ಹೊರಗೆಲ್ಲ ಹೊತ್ಕೊಂಡು ನಿಂತೆ ಒಂದ್ 2 ಗಂಟೆ ಕಾರ್ ಕಟ್ಕೊಂಡು ನಿಂತ್ಬಿಟ್ಕೋ. ಹೆಣ್ಗಂದವನ ನಾವು ಅವ ಬಗ್ಗೆ ಕೇಳ್ಕೊಂಡು ನೀನು ಅಲ್ಲಾಡ್ಸೋದಪ್ಪ ಸುಮ್ಮನೆ ಒಂದು ಗಂಟು ಕತ್ತೆ ನಿಂತ್ಕೊಂಡು ಅದೇನಾ? ಮಗು ಸ್ವಲ್ಪ ಬಟ್ಟೆ ಇದೆ ಒದ್ದಾಕೊಂಡು ಗೊತ್ತಿದ್ಯಪ್ಪ. ನೋಡಿ ರಾಮದೋಷ ತೋಟ ಪಕ್ಕದಲ್ಲೇ ಕತ್ತೆಗಳ ಮೇಯ್ತಾರಪ್ಪ. ತೋಟ ಕಡೆ ಜೋಪಾನ ಕಣಪ್ಪ, ಬೇಡ ಆಳಲೇ ಜೀರ. ನನ್ನ ಚಮತ್ಕಾರದಿಂದ ಆ ಬಾಲಕರ ಕರಗಳನ್ನು ಅವರ ತಂದೆಯ ಕೈಯಿಂದಲೇ ಕಿಡಿಸದ ಹೋದರೆ ನಾನು ರಮಿಸಿದರೆ ಛಾಯಾಪುತ್ರನೇ ನನಗೆ ನೇತ್ರಗಳು ಕಾಣಿಸುವುದಿಲ್ಲ. ನಾನಾದರೂ ಮಾರ್ಗವನ್ನು ತೋರಿಸಿ. ಓಡುವ ಬಾಲಕ, ನೀವು ದಾರಿ ತಪ್ಪಿ ಬರೋದನ್ನು ನೋಡಿ ನಿಮಗೆ ಮಾರ್ಗವನ್ನು ತೋರಿಸಲು ಬಂದರು. ಮಗು, ನನಗೆ ತುಂಬಾ ದಾಹವಾಗುತ್ತಿರುವುದು. ಎಲ್ಲಿಯಾದರೂ ಜಲವನ್ನು ತೋರಿಸಪ್ಪ, ಸೇವಿಸಬೇಕು. ತಾತ, ಅಲ್ಲಿ ಗಣ ರಾಮಕೃಷ್ಣ ತೋಟದಲ್ಲಿ ಸೀರೆ ಅಂತ ಹೇಳುವುದು, ಅಲ್ಲಿ ಹೋಗಿ ಜಲವನ್ನು ಸೇವಿಸಿ. ಮಗು, ನನಗೆ ನೇತ್ರಗಳು ಕಾಣಿಸುವುದಿಲ್ಲ. ಅಲ್ಲಿಗೆ ನನ್ನನ್ನು ಕರೆದುಕೊಂಡು ಹೋಗು ಮಗು. ಬನ್ನಿ ತಾತ, ಜಲವನ್ನು ತೋರಿಸುತ್ತೇನೆ. ತಾತ, ಇದು ನೋಡಿ ಶಿಲಿನ ಬಾವಿ, ಜಲವನ್ನು ಸೇವಿಸಿ.
ಮಗು ಜಲವನ್ನು ಸೇವಿಸಿದ ಉಪವಾಸವಿದ್ದು ಜಲವನ್ನು ಸೇವಿಸಿದ ಮೇಲೆ ತುಂಬಾ ಸಂಕಟವಾಗುತ್ತದೆ. ಅಲ್ಲಿ ಕಾಣುವ ಕದಲು ವೃಕ್ಷದಲ್ಲಿ ಒಂದು ಚಿಪ್ಪು ಬಾಳೆಹಣ್ಣು ಕಿತ್ತುಕೊಡಬಹುದು. ತಾತ, ಇದು ಫಲದ ತೋಟ. ತೋಟದಲ್ಲಿಲ್ಲದೆ ಹಣ್ಣನ್ನು ಕೀಳಲಾರೆ, ಅಪರಾಧ ಮಾಡಲಾರೆ. ನನ್ನ ಗದ್ದೆಗಳಿಂದ ತಿರುಗುತ್ತೆ. ಭಾರತದ ವಸ್ತು ಜಾರಿ ಕೆಳಗೆ ಬಿದ್ದಿದೆ. ಈ 2 ಹಣ್ಣುಗಳನ್ನು ನಾನೇ ಕಿತ್ತು ಈ ವಸ್ತ್ರದಲ್ಲಿ ಇಡುತ್ತೇನೆ. ಇನ್ನು ಮುಂದೆ ಏನಾಗುವುದು ಈಗೆಲ್ಲರೂ ನೋಡ್ತಾರೆ. ಅಯ್ಯೋ, ನನ್ನ ವಸ್ತ್ರವೇನಾಯಿತು? ಓಹ್, ತೋಟದಲ್ಲೇ ಬಿದ್ದಿರೋದು. ಪರಮಾತ್ಮ, ನನ್ನ ದಣಿಯ ಅಪ್ಪಣೆಯಂತೆ ತೋಟವನ್ನು ಒಂದು ಸಾರಿ ಬಳಸಿಕೊಂಡು ಬಂದಂತಾಯಿತು. ಇದೇನು ಈ ಕರಳಿ ಕೊನೆಯಲ್ಲಿ ಒಂದು ಚುಪ್ಪು ಬಾಳೆಯನ್ನು ಕಿತ್ತವರು ಯಾರು? ಇಲ್ಲಿಗೆ ಬಂದಿದ್ದಾರೋ ಯಾರು? ಇರಲಿ,